ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಗಾನ್ವಿ, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಹೇಗೆ ಬ್ಲೋ ಡ್ರೈನ ಮಾಡೋದಂತ ನಾನು ಟ್ಯುಟೋರಿಯಲ್ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದೇ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೇಕಪ್, ಸ್ಕಿನ್ ಕೇರ್, ಹೇರ್ ಕೇರ್, ಬ್ಯೂಟಿ ರೂಟೀನ್ಸ್ನ ಹಾಕ್ತಾ ಇರ್ತೀನಿ ಆ್ಯಂಡ್ ಟ್ಯುಟೋರಿಯಲ್ಸ್ ಕೂಡ ಕೊಡ್ತೀನಿ. ಈ ವಿಡಿಯೋದಲ್ಲಿ ನನ್ನ ಹೇರ್ ಬ್ಲೋ ಡ್ರೈ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸಲೂನ್ಗೆ ಹೋಗಿ 500 to 1000 ಸ್ಪೆಂಡ್ ಮಾಡೋದನ್ನ ಹೇಗೆ ಕಟ್ ಆಫ್ ಮಾಡ್ಬೋದಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಟ್ರೆಸೆಮೆ ಗ್ಲಾಸ್ ಸೀರಮ್. 2 ಪಂಪ್ ಸೀರಮ್ಸ್ನ ಈ ಥರ ಪಾಮ್ ಮೇಲೆ ತೊಗೊಂಡು ಚೆನ್ನಾಗಿ ರಬ್ ಮಾಡಿ ಅದನ್ನು ಹೀಟ್ ಮಾಡ್ಕೋಬೇಕು. ವಾರ್ಮಪ್ ಆದ ತಕ್ಷಣ ನಾವು ಫುಲ್ ಹೇರ್ಗೆ ಅದನ್ನು ಸ್ಪ್ರೆಡ್ ಮಾಡಬೇಕು. ಹೇರ್ ಲೆಂತ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ರೂಟ್ಸ್ಗೆ ಅವಶ್ಯಕತೆ ಇಲ್ಲ. ನಮಗೆ ಈ ರೀತಿ ಗ್ಲಾಸ್ ಅಪ್ಲೈ ಮಾಡೋದ್ರಿಂದ ಹೇರ್ ಫ್ರೀ ಆಗುತ್ತೆ ಆ್ಯಂಡ್ ಲುಕ್ಸ್ ಮೋರ್ ಗ್ಲಾಸಿ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ. ನಾವು ಏನು ಮಿಸ್ ಮಾಡಿದ್ರೂ ಇದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಯಾಕೆಂದರೆ ಹೇರ್ ಡ್ಯಾಮೇಜ್ ಆಗಬಾರ್ದಲ್ವ, ನಾವು ಹೀಟ್ನರ ಯೂಸ್ ಮಾಡ್ತಾಯಿದ್ದೀವಿ. ಯಾವುದೇ ಆದಂಥ ಹೀಟಿಂಗ್ ಟೂಲ್, ಹೇರ್ ಮಷಿನ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಮಿಸ್ ಮಾಡದೆ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಯೂಸ್ ಮಾಡಬೇಕು. ನಾನು ಬಿ ಬ್ಲಂಟ್ ಅವರ ಹಾಟ್ ಶಾಟ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ರೀತಿ ಒಂದು ಕೂಮ್ ತೊಗೊಂಡು ಹೇರ್ನ ಡಿಟ್ಯಾಂಗ್ಲಿಂಗ್ ಮಾಡ್ಕೋಬೇಕು. ಈ ರೀತಿ ಒಂದು ಸತಿ ಬ್ರಷ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋಂಥ ಸೀರಮ್ ಮತ್ತು ಸ್ಪ್ರೇ ಎರಡೂ ಎಲ್ಲ ಕೂದಲಿಗೂ ಸ್ಪ್ರೆಡ್ ಆಗುತ್ತೆ. ಮೂವಿಂಗ್ ಆನ್, ಮೇಕ್ ಮೀ ಬೋಲ್ಡ್ ಅರ್ಬನ್ ಯೋಗಿಂದ 3-in-1 ಹಾಟ್ ಏರ್ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಹೀಟಿಂಗ್ ಟೂಲ್ ಯೂಸ್ ಮಾಡಿ ನಾನು ಬ್ಲೋ ಡ್ರೈ ಮಾಡೋದು. ಇದರಲ್ಲಿ 3 ಪೀಸ್ ಸೆಟ್ ಬರುತ್ತೆ. ಒಂದು ಬ್ಲೋ ಡ್ರೈ ಏರ್ ಬರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಬ್ರಷ್ ಬರುತ್ತೆ ಆ್ಯಂಡ್ ದ ಬಾಡಿ ಪಾರ್ಟ್. ಇದನ್ನು ಈಸಿಯಾಗಿ ನಾವು ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಮಾಡ್ಬೋದು. ಈ ರೀತಿ ಒಂದು ಬಟನ್ ಇದೆ, ಅದರಿಂದ ಅನ್ಲಾಕ್ ಆ್ಯಂಡ್ ಲಾಕ್ ಮಾಡ್ಕೋಬೋದು ಈಸಿಯಾಗಿ. ಆ್ಯಂಡ್ ಈ ರೀತಿ ಸ್ವಿಚ್ ಇದೆ, ಆಫ್, ವಾರ್ಮ್, ಲೋ, ಮಿಡ್ ಆ್ಯಂಡ್ ಹೈ ಟೆಂಪರೇಚರ್. ನಮ್ಗೆ ಯಾವ ಟೆಂಪ್ರೇಚರಲ್ಲಿ ಬೇಕೋ ಆ ಟೆಂಪರೇಚರ್ನ ಸೆಟ್ ಮಾಡಿಕೊಂಡು ನಾವು ಈ ರೀತಿ ಬ್ಲೋ ಡ್ರೈ ಮಾಡ್ಬೋದು. ಇವಾಗ ನನ್ನ ಹೇರ್ 70% ವೆಟ್ಟಿತ್ತು, ಸೊ ನಾನೀಗ ಇನ್ನೊಂದು 30% ಡ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲೈಟಾಗಿ ಡ್ರೈ ಮಾಡ್ಕೊಬಿಡ್ಬೇಕು. ಆವಾಗ ನಾವು ಬ್ರಷಿಂದ ಸ್ಟ್ರೈಟ್ ಮಾಡಿಕೊಂಡ್ರೆ ಸಖತ್ತಾಗಿ ಕೂರುತ್ತೆ. ಒಂದು ಸತಿ ಈ ರೀತಿ ಡ್ರೈ ಆಗಿದ್ಮೇಲೆ ನಾನು ಅದ್ರದ್ದು ಹೆಡ್ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಲಾಕ್ ಅನ್ಲಾಕ್ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿ ಈಸಿಯಾಗಿ ಡಿಟ್ಯಾಚ್ ಮಾಡಿಬಿಟ್ಟು ಬ್ರಷ್ನ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಬ್ರಷ್ ಈ ರೀತಿ ಇರುತ್ತೆ ಆ್ಯಂಡ್ ಇದರಲ್ಲಿ ಏರ್ ಬ್ಲೋಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಹೇರ್ನ ಸೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸೆಕ್ಷನ್ ಕ್ಲಿಪ್ಸ್ನ ಯೂಸ್ ಮಾಡ್ತೀನಿ. ಫಸ್ಟ್ ನಾವು ಬ್ಯಾಕ್ ಹೇರ್ನ ಮಾಡ್ಕೊಬಿಡ್ಬೇಕು, ಆವಾಗ ಈಸಿ ಆಗುತ್ತೆ. ಸೊ ನಾನು ಉಳಿದಿರೋವಂಥ ಎಲ್ಲ ಹೇರ್ನ ಮೇಲೆ ಟೈ ಮಾಡ್ತಾಯಿದ್ದೀನಿ. ಕೆಳಗಡೆ ಇರೋವಂಥ ಹೇರ್ನ 2 ಸೆಕ್ಷನ್ ಮಾಡಿಕೊಂಡು ಈ ಥರ 2 ಟೈಮ್ಸ್ ಇನ್ವರ್ಡ್ ಆ್ಯಂಡ್ 2 ಟೈಮ್ಸ್ ಔಟ್ವರ್ಡ್ ಬ್ರಷ್ನ ಸ್ಲೋ ಆಗಿ, ಎಷ್ಟು ಸ್ಲೋ ಆಗಿ ಮೂವ್ ಮಾಡಿದಷ್ಟು ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈ ರೀತಿ ಬ್ರಷ್ ಮಾಡ್ಕೋಬೇಕು. ನಾನು ಯಾವಾಗಲೂ ಮೀಡಿಯಮ್ ಫ್ಲೋಗೆ ಇಟ್ಕೋತೀನಿ. ತುಂಬ ಎಮರ್ಜೆನ್ಸಿ ಇದೆ, ನನಗೆ ಆದಷ್ಟು ಬೇಗ ಆಗಬೇಕು ಅಂದರೆ ಮಾತ್ರ ಹೈ ಟೆಂಪರೇಚರಲ್ಲಿ ಇಟ್ಕೋತೀನಿ. ನಾವು ಹೈ ಟೆಂಪರೇಚರಲ್ಲಿ ಇಟ್ಕೊಂಡ್ರೂ ಸಹ ನಮಗೆ ಹೇರ್ ಸ್ಟ್ರೈಟ್ನರಲ್ಲಿ ಬರೋಷ್ಟು ಹೀಟ್ ಇದರಿಂದ ಬರಲ್ಲ. ಆಲ್ಮೋಸ್ಟ್ 150 to 180 ಡಿಗ್ರಿ ಟೆಂಪ್ರೇಚರ್ ಅಷ್ಟೇ ಇರುತ್ತೆ. ಸೊ ಆರಾಮ್ಸೆ ನಾವು ಸ್ಟ್ರೈಟ್ ಮಾಡ್ಕೋಬೋದು. ಸ್ಟ್ರೈಟ್ನರಲ್ಲಿ ಒಂಥರ ಫುಲ್ ಸ್ಟ್ರೈಟ್ನ್ಡ್ ಎಫೆಕ್ಟ್ ಬರುತ್ತೆ, ಬಟ್ ಇದರಲ್ಲಿ ಪರ್ಫೆಕ್ಟ್ ಬ್ಲೋ ಡ್ರೈ ಎಫೆಕ್ಟೇ ಬರುತ್ತೆ ನಮಗೆ. ನೀವು ನೋಡ್ಬೋದು ಎಷ್ಟು ಸ್ಮೂತ್ ಆ್ಯಂಡ್ ಶೈನಾಗಿ ಕಾಣಿಸ್ತಿದೆ ನನ್ನ ಹೇರ್ ಅಂತ. ನಿಮಗೂ ಕೂಡ ಇದೇ ಹೇರ್ ಬೇಕಂದರೆ ಈ ಥರ ತುಂಬ ಟೂಲ್ಸ್ ಅವೈಲೇಬಲ್ ಇದೆ. ಇವಾಗ ಮಾರ್ಕೆಟಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ದಿಸ್ ಒನ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಬೇರೆ ಬ್ರ್ಯಾಂಡ್ ಸಜೆಸ್ಟ್ ಮಾಡೋದಾದರೆ ಐಕಾನಿಕ್ ಆಲ್ಸೋ ಪರ್ಫಾರ್ಮ್ಸ್ ವೆಲ್. ಇದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ, ಎಲ್ಲರೂ ಕೂಡ ಈಸಿಯಾಗಿ ಮಾಡ್ಬೋದು. ಹೇರ್ನ ಸೆಕ್ಷನ್ ಮಾಡ್ಕೋಬೇಕು. ಎಷ್ಟು ತಿನ್ ಸೆಕ್ಷನ್ ಆಗಿರುತ್ತೋ ಅಷ್ಟು ಬೇಗ ನಮ್ಮ ಕೆಲಸ ಆಗುತ್ತೆ. ಹೇರ್ ತುಂಬ ದಪ್ಪ ಇದೆ ಅಥವಾ ತುಂಬ ಕರ್ಲಿ ಇದೆ ಅನ್ನೋರು ಸ್ಮಾಲ್ ಸೆಕ್ಷನ್ಸ್ನ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಅದಾಗಿದ್ಮೇಲೆ ನಾನು ಮತ್ತೆ ಇವಾಗ ಪಾರ್ಟಿಷನ್ ಮಾಡಿಕೊಂಡು ಹೇರ್ ಕ್ಲಿಪ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಮಾಲ್ ಸೆಕ್ಷನ್ಸ್ನೇ ಮಾಡ್ಕೋತಾ ಇದ್ದೀನಿ. ನನ್ನ ಹೇರ್ ಏನಷ್ಟು ತುಂಬ ತಿಕ್ಕಿಲ್ಲ, ತುಂಬ ಹೇರ್ ಫಾಲ್ ಆಗಿ ಹೇರ್ ಲಾಸ್ ಆಗಿದೆ ಆಲ್ರೆಡಿ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ಏನು ಹೇರ್ ಫಾಲ್ ಆಗ್ತಿದೆ ಅಂತ ನನಗೆ ಅನಿಸಿಲ್ಲ. ಬಿಕಾಸ್ ನಾನು ಯಾವಾಗಲೂ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇನ ಯೂಸ್ ಮಾಡ್ತೀನಿ.
ಬಿ ಬ್ಲಂಟೇ ಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇನ ಯೂಸ್ ಮಾಡಿ ಮಿಸ್ ಮಾಡ್ದಲೆ. ಸೊ ಇವಾಗ ಈ ಥರ ಎರಡೂ ಸೈಡಲ್ಲಿ ನಾನು ಇನ್ವರ್ಡ್ಸ್ ಆ್ಯಂಡ್ ಔಟ್ವರ್ಡ್ಸ್ 2 ಟೈಮ್ಸ್ ಬ್ರಷ್ ಮಾಡಿಕೊಂಡೆ. ಇದರಲ್ಲಿ ಸಿಗುವಂಥ ಎಫೆಕ್ಟೇ ತುಂಬ ಚೆನ್ನಾಗಿದೆ. ನನಗೆ ಯಾವಾಗಲೂ ಅಷ್ಟೇ ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಂತ ಅನ್ಸೋದೇ ಇಲ್ಲ, ಬಿಕಾಸ್ ಆ ಫಿನಿಶಿಂಗೇ ಬೇರೆ ಥರ ಇರುತ್ತೆ. ಬಟ್ ಇದು ಬ್ಲೋ ಡ್ರೈ ಎಫೆಕ್ಟ್ ಪರ್ಫೆಕ್ಟ್ ಇದೆ. ಇವಾಗ ನಾನು ಕ್ರೌನ್ ಸೆಕ್ಷನ್ನ ಬಿಟ್ಟು ಫ್ರಂಟ್ ಪೋರ್ಷನ್ನ ಮಾತ್ರ ಸೆಕ್ಷನ್ ಮಾಡಿ ಬ್ಲೋ ಡ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಬ್ರಷಲ್ಲಿ ಇನ್ವರ್ಡ್ಸ್ ಔಟ್ವರ್ಡ್ಸ್ 2 ಟೈಮ್ಸ್ ಮಾಡಿದ್ಮೇಲೆ ಮತ್ತೆ ನಾನು ಬ್ಯಾಕ್ವರ್ಡ್ ತೊಗೊತೀನಿ. ಈ ರೀತಿ ಮಾಡೋದ್ರಿಂದ ಎಫೆಕ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರಂಟಲ್ಲಿ. ನೆಕ್ಸ್ಟ್ ನಾನು ಈ ಪೋರ್ಷನ್ನ ಮಾತ್ರ ರೋಲ್ ಮಾಡಿ ಪಿನ್ ಮಾಡ್ಕೋತಾ ಇದ್ದೀನಿ. ನಮಗೆ ವೇವಿ ಹೇರ್ ಬೇಕಂದರೆ ನೀವು ಎಲ್ಲ ಹೇರ್ನು ರೋಲ್ ಮಾಡಿ ಈ ರೀತಿ ಪಿನ್ ಮಾಡ್ಕೋಬೋದು. ನಾನು ಫ್ರಂಟ್ ಸೆಕ್ಷನ್ನ ಮಾತ್ರ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಂದು ಫೇಸ್ ಫ್ರೇಮಿಂಗ್ ಹೇರ್ ಕಟ್ ಇದೆ, ಲೇಯರ್ ಹೇರ್ ಕಟ್ ಮಾಡಿಸಿದ್ದೆ ನಾನು, ಬಟರ್ಫ್ಲೈ ಲೇಯರ್ಸ್. ಸೊ ಅದು ಚೆನ್ನಾಗಿ ಕಾಣಬೇಕಂತ ಹೇಳಿ ನಾನು ಈ ರೀತಿ ರೋಲನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಉಳಿದಿರೋಂಥ ಎಲ್ಲ ಹೇರ್ನೂ ನಾನು ಸೇಮ್ ಮೆಥಡ್ ಆವಾಗಲೇ ಹೇಳಿದ ಥರ 2 ಟೈಮ್ಸ್ ಇನ್ವರ್ಡ್ ಆ್ಯಂಡ್ 2 ಟೈಮ್ಸ್ ಔಟ್ವರ್ಡ್ ಬ್ಲೋ ಡ್ರೈ ಮಾಡಿಕೊಂಡು ಫಿನಿಷ್ ಮಾಡ್ತಾಯಿದ್ದೀನಿ. ಈಗ ನಾನು ರೋಲರ್ನ ತೆಗಿತಾ ಇದ್ದೀನಿ ಆ್ಯಂಡ್ ಫೈನಲ್ಲಾಗಿ ಸ್ವಲ್ಪ ಫಿನಿಶಿಂಗ್ ಕೊಡಬೇಕಾಗತ್ತೆ. ಸೊ ಲಾಸ್ಟಲ್ಲಿ ನನ್ನ ಬೇಬಿ ಹೇರ್ಸ್ ಮತ್ತು ಎಲ್ಲ ಹೇರ್ನು ಸೇರಿ ಇನ್ನೊಂದ್ಸಲಿ ಬ್ರಷ್ ಮಾಡ್ಕೋತಾ ಇದ್ದೀನಿ. ನಂದು ವೇವಿ ಹೇರ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ವೇವಿ ಆಗಿಬಿಡುತ್ತೆ. ಸೊ ನಾನು ಇನ್ವರ್ಡ್ ಡೈರೆಕ್ಷನಲ್ಲಿ ಲಾಸ್ಟಲ್ಲಿ ಬ್ರಷ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಮೂತ್ ಆ್ಯಂಡ್ ಗ್ಲಾಸಿಯಾಗಿ ಕಾಣುತ್ತೆ ಹೇರು. ನಮ್ಮನ್ನ ನೋಡ್ಕೊಳಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಕೆಲವೊಂದೊಂದು ಕ್ಲಿಪ್ಸ್ನ ನಾನು 2x ಆರ್ 1.5x ಅಲ್ಲಿ ತೋರಿಸಿದ್ದೀನಿ. ಬಟ್ ನೀವು ಸ್ಲೋ ಆಗಿನೇ ಬ್ಲೋ ಡ್ರೈ ಮಾಡ್ಕೊಳ್ಳಿ, ತುಂಬ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಬರುತ್ತೆ. ನನಗಂತೂ ಈ ರೀತಿ ಫ್ರೆಶ್ ಹೇರ್ ವಾಶ್ ಆ್ಯಂಡ್ ಬ್ಲೋ ಡ್ರೈ ಮಾಡ್ಕೊಂಡಾಗ ಹೊಸ ಹೇರ್ ಕಟ್ಟೇ ಮಾಡಿಸಿದ್ದೀನಿ ಅನ್ನೋ ಅಷ್ಟು ಖುಷಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಫಿನಿಶಿಂಗಿಗೋಸ್ಕರ ಮತ್ತೆ ಓನ್ಲಿ 1 ಪಂಪ್ ಸೀರಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫುಲ್ ಹೇರ್ಗೆ ಲೈಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ ಅಷ್ಟೇ. ಈ ರೀತಿ ಮಾಡೋದ್ರಿಂದ ಹೇರು ಸ್ಮೂತ್ ಆ್ಯಂಡ್ ಫ್ರೀ ಆಗಿರುತ್ತೆ. ಆಲ್ಮೋಸ್ಟ್ ಇದು 3 to 4 ಡೇಸ್ ಬರುತ್ತೆ, ನಮ್ಮ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್. ಆ್ಯಂಡ್ ಫೈನಲ್ ಆಗಿ ಎಷ್ಟು ಗ್ಲಾಸಿಯಾಗಿ ಕಾಣಿಸ್ತಾ ಇದೋ ನನಗಂತೂ ತುಂಬ ಖುಷಿ ಆಗ್ತಿದೆ. ನೀವು ಕೂಡ ಮನೆಯಲ್ಲೇ ಇದೇ ರೀತಿ ಬ್ಲೋ ಡ್ರೈ ರೂಟೀನ ಆರಾಮ್ಸೆ ಮಾಡ್ಕೊಳ್ಳಿ. ತುಂಬ ದುಡ್ಡು ಖರ್ಚು ಮಾಡಬಾರ್ದು, ಆದಷ್ಟು ದುಡ್ಡನ್ನ ಸೇವ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ. 1 ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಬಟ್ ಇದರಿಂದ ಒಳ್ಳೆ ಎಫೆಕ್ಟ್ ಇದೆ, ಅದಂತೂ ಪಕ್ಕಾ. ಇದೇ ಥರ ಇನ್ನಷ್ಟು ಟ್ಯುಟೋರಿಯಲ್ ವೀಡಿಯೋಸ್ ಜೊತೆಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಬೇಕು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಬೇಕು. ವಿಡಿಯೋದಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ನಿಮ್ಮ ಕನ್ನಡತಿನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.